ಹಲೋ, ವೆಲ್ಕಮ್ ಬ್ಯಾಕ್ ಟು ಇಗ್ನೋಬಲ್ಸ್ ಕನ್ನಡ. ಇಂದಿನ ವಿಡಿಯೋದಲ್ಲಿ ಇಗ್ನೋ ಅಸೈನ್ಮೆಂಟ್ಗಳ ಬಗ್ಗೆ ಮಾತನಾಡೋಣ. ಡಿಸೆಂಬರ್ ಸೆಷನ್ಗೆ ಸಂಬಂಧಿಸಿದ ಅಸೈನ್ಮೆಂಟ್ ಪ್ರಶ್ನೆಗಳು ಈಗ ನಿಧಾನವಾಗಿ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಆಗುತ್ತಿವೆ. ಇದಕ್ಕೆ ಸಂಬಂಧಿಸಿದಂತೆ ಹಲವರಿಗೆ ಅನುಮಾನಗಳಿರುವುದರಿಂದ ಈ ಅಪ್ಡೇಟ್ ನೀಡುತ್ತಿದ್ದೇನೆ. ಹಿಂದಿನ ಸೆಕ್ಷನ್ನಲ್ಲಿ ಯಾವುದಾದರೂ ಕಾರಣದಿಂದ ಅಸೈನ್ಮೆಂಟ್ ಸಲ್ಲಿಸಲು ಸಾಧ್ಯವಾಗದವರಿಗೆ ಇದು ಒಳ್ಳೆಯ ಅವಕಾಶವಾಗಿದೆ. ಈ ಸೆಷನ್ನಲ್ಲಿ ನೀವು ಅಸೈನ್ಮೆಂಟ್ಗಳನ್ನು ಪೂರ್ಣಗೊಳಿಸಿ ಸಲ್ಲಿಸಬಹುದು. ಡಿಸೆಂಬರ್ 2025 ಪ್ರವೇಶ ಪಡೆದ ವಿದ್ಯಾರ್ಥಿಗಳಿಗೂ ಈಗ ಅಸೈನ್ಮೆಂಟ್ ಸಲ್ಲಿಸುವ ಸಮಯ ಬಂದಿದೆ. ಡಿಸೆಂಬರ್ ಟರ್ಮ್ ಎಂಡ್ ಪರೀಕ್ಷೆಯನ್ನು ಬರೆಯುವವರು ಈಗಿನಿಂದಲೇ ಅಸೈನ್ಮೆಂಟ್ ಬರೆಯಲು ಪ್ರಾರಂಭಿಸಬೇಕು. ಸಾಮಾನ್ಯವಾಗಿ ಅಸೈನ್ಮೆಂಟ್ ಸಲ್ಲಿಸಲು ಅಕ್ಟೋಬರ್ 31 ವರೆಗೆ ಸಮಯ ಇರುತ್ತದೆ. ಆದರೆ ಕೊನೆಯ ಕ್ಷಣದವರೆಗೆ ಕಾಯದೆ ಈಗಿನಿಂದಲೇ ಪ್ರಾರಂಭಿಸುವುದು ಉತ್ತಮ. ಎಷ್ಟು ಬೇಗ ಪೂರ್ಣಗೊಳಿಸುತ್ತೀರೋ ಅಷ್ಟು ಒಳ್ಳೆಯದು. ಸೆಮಿಸ್ಟರ್ ಪದ್ಧತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೂ ಈಗ ಅಸೈನ್ಮೆಂಟ್ಗಳು ಇರುತ್ತವೆ. ಆದ್ದರಿಂದ ಅದಕ್ಕೂ ಗಮನ ಕೊಡಿ. ಅಸೈನ್ಮೆಂಟ್ ಸಲ್ಲಿಸುವುದು ಕಡ್ಡಾಯವೇ ಎಂದು ಹಲವರು ಕೇಳುತ್ತಾರೆ. ಹೌದು, ಅದು ಕಡ್ಡಾಯ. ಅಸೈನ್ಮೆಂಟ್ಗಳು ಅಂಕಗಳು ಮತ್ತು ಟರ್ಮ್ ಎಂಡ್ ಪರೀಕ್ಷೆಯ ಅಂಕಗಳನ್ನು ಸೇರಿಸಿ ಮಾತ್ರ ಒಂದು ವಿಷಯದಲ್ಲಿ ಪಾಸ್ ಅಥವಾ ಫೇಲ್ ಎಂದು ನಿರ್ಧರಿಸಲಾಗುತ್ತದೆ. ಆದ್ದರಿಂದ ಅಸೈನ್ಮೆಂಟ್ ಅನ್ನು ತಪ್ಪದೇ ಸಲ್ಲಿಸಬೇಕು. ಅಸೈನ್ಮೆಂಟ್ಗಳನ್ನು ಪೂರ್ಣಗೊಳಿಸಿದ ನಂತರ ನಿಮ್ಮ ಸ್ಟಡಿ ಸೆಂಟರ್ಗೆ ಹೋಗಿ ಸಲ್ಲಿಸಬೇಕು. ಪ್ರಶ್ನೆಗಳು ಎಲ್ಲಿಂದ ಸಿಗುತ್ತವೆ, ಉತ್ತರಗಳನ್ನು ಹೇಗೆ ಬರೆಯಬೇಕು ಎಂಬ ಅನುಮಾನಗಳು ಹಲವರಿಗೆ ಇವೆ. ಪ್ರಶ್ನೆಗಳು ಇಗ್ನೋ ವೆಬ್ಸೈಟ್ನಲ್ಲಿ ಲಭ್ಯವಿರುತ್ತದೆ. ಬರೆಯುವ ಮೊದಲು ಅವುಗಳ ವ್ಯಾಲಿಡಿಟಿಯನ್ನು ಪರಿಶೀಲಿಸಿ. ಉತ್ತರಗಳನ್ನು ನೀವು ಸ್ವತಃ ತಯಾರಿಸಬಹುದು. ಸಹಾಯ ಬೇಕಾದರೆ ನಮ್ಮನ್ನು ಸಂಪರ್ಕಿಸಬಹುದು. ಆದರೆ ಅಸೈನ್ಮೆಂಟ್ಗಳನ್ನು ನಿಮ್ಮ ಸ್ವಂತ ಕೈಬರಹದಿಂದ ಬರೆಯುವುದು ಮುಖ್ಯ. ಈಗಲೇ ಎಲ್ಲ ವಿಷಯಗಳ ಪ್ರಶ್ನೆಗಳು ಲಭ್ಯವಾಗದೇ ಇರಬಹುದು. ಅವು ಕ್ರಮೇಣ ಅಪ್ಡೇಟ್ ಆಗುತ್ತದೆ. ಜುಲೈ ಮಧ್ಯಭಾಗದ ವೇಳೆಗೆ ಹೆಚ್ಚಿನ ವಿಷಯಗಳ ಪ್ರಶ್ನೆಗಳು ಲಭ್ಯವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಈಗಾಗಲೇ ಬಂದಿರುವ ಅಸೈನ್ಮೆಂಟ್ಗಳನ್ನು ಬೇಗನೆ ಪೂರ್ಣಗೊಳಿಸಿ. ಕೊನೆಯ ಕ್ಷಣದ ಗಡಿಬಿಡಿಯನ್ನು ತಪ್ಪಿಸಿ ಸಮಯಕ್ಕೆ ಸರಿಯಾಗಿ ಸಲ್ಲಿಸಲು ಪ್ರಯತ್ನಿಸಿ. ಹೆಚ್ಚಿನ ಸಹಾಯ ಬೇಕಾದರೆ ನಮಗೆ DM ಮಾಡಬಹುದು. ಇನ್ನಷ್ಟು ಇಗ್ನೋ ಅಪ್ಡೇಟ್ಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬೈ ಬಾಯ್.